ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ದೇಶ ತುಂಬ ನಿಶ್ಚಿತವಾಗಿಯೂ ಬೆಲೆ ಏರಿಕೆ ಭಾಳಷ್ಟು ಪ್ರಮಾಣದಲ್ಲಿ ಆಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವ. ಯಾಕಂತಂದ್ರೆ ಇಷ್ಟರಲ್ಲಿಯೇ ನಾವು ಒಂದು ಈ ತೈಲ ಅಥವಾ ಎಣ್ಣೆ ಅಥವಾ ಪೆಟ್ರೋಲ್ ಮತ್ತು ಡಿಸೈಲ್ಗಳ ಸಲುವಾಗಿ ಒಂದು ಫರ್ಮ್ ಆದ ನಿರ್ಧಾರ ತಗೊಳ್ಬೇಕಾಗಿತ್ತು. ಯಾಕಂದ್ರೆ ಯುದ್ಧ ಸಮೀಪದಲ್ಲಿ ನಿಲ್ಲುವುದಿಲ್ಲ ಅನ್ನೋದು ಸ್ಪಷ್ಟ ಆಗ್ಯದ. ಯಾಕಂದ್ರೆ ಇರಾನ್ ಹಿಂಸರಿತಾ ಇಲ್ಲ, ಅಮೇರಿಕಾ ಹಿಂಸರಿತಾ ಇಲ್ಲ. ಅಮೇರಿಕಾಗೆ ತನ್ನ ಹಿಡಿತ ತಪ್ಪಿಸ್ಕೊಳ್ಳೋದು ಬೇಡಾಗ್ಯದ. ಇರಾನ್ಗೆ ತಾನು ಮತ್ತು ಚೈನಾ ಜಗದ ಪವರ್ ಆಗಬೇಕು ಅನ್ನೋದ ಕಾರಣದಿಂದ ಯುದ್ಧ ಮುಂದುವರಿತಾ ಇದೆ. ಎಷ್ಟು ದಿನ ಮುಂದುವರಿತಿದನೋ ಅಷ್ಟು ಹಾನಿ ಅದ. ಇದು ನಮ್ಮ ರಾಜಕಾರಣಿಗಳಿಗೆ ಗೊತ್ತಿಲ್ಲ ಅಂತಲ್ಲ. ಈಗಾಗಲೇ ಫೆಬ್ರವರಿಯಲ್ಲಿ ಶುರುವಾದಂಥದ್ದು. ಇದು ಫೆಬ್ರವರಿ 28ಕ್ಕೆ ಯುದ್ಧ ಶುರುವಾಗ್ಯದ. ಆವತ್ತು ಖಮೀನಿ ಕೊಲೆ ಆಗ್ತದೆ. ನಂತರದಲ್ಲಿ ನಿರಂತರ ಯುದ್ಧ ನಡೆದದು. ಇವತ್ತು ನಡೀತಾ ಇದೆ. ನಿಂತ ಯುದ್ಧ ವಿರಾಮ ಮಾಡೋದು, ಮತ್ತು ಜಗಳ ಆಡೋದು, ಮತ್ತು ಗುಂಡು ಹಾಕೋದು, ಮತ್ತು ಆ ಹೋಮ್ ರೂಲ್ಸ್ ಮೂಲಕ ನಮ್ಮ ಹಡಗುಗಳನ್ನು ಬರದಂಗೆ ತಡೆದು ಇದನ್ನು ನಾವು ನೋಡ್ತಾ ಇದ್ದೀವಿ. ಇದನ್ನು ಅರ್ಥಕೊಂಡಂಥ ಜಗದ ಇನ್ನುಳಿದ ದೇಶಗಳು ಇದು ಯುದ್ಧ ಬೆಳೆದನ್ನು ನೋಡಿದಾಗ ಮಾರ್ಚ್ ತಿಂಗಳಲ್ಲೇ ತಮ್ಮ ದೇಶಗಳಲ್ಲಿ ಕೆಲವೊಂದು ಕಡಿತಗಳನ್ನು ಮಾಡಿದರು. ನಾನು ಹೇಳಿದ್ದೀನಿ ಹಿಂದಿನ ಒಂದು ಇದರಲ್ಲಿ, ಈಗ ಚರ್ಚೆಯಲ್ಲೂ ಅದದು ನಮ್ಮ ರಾಜಕಾರಣಿಗಳು, ಅದರಲ್ಲೂ ಅಡ್ಮಿನಿಸ್ಟ್ರೇಟರ್ಸ್ ಅಂತ ನಾವು ಕರ್ಕೊಳ್ತೀವಿ, ಗವರ್ನೆನ್ಸ್ ಮಾಡುವವರು ವರ್ಷಕ್ಕೆ ಬರೀ ಕೇಂದ್ರದಷ್ಟ 15 ಲಕ್ಷ ಕೋಟಿ ರೂಪಾಯಿಗಳ ಖರ್ಚಾಗ್ತಾವೆ ಅದಕ್ಕೆ ಅನ್ನುವಂಥ ಮಾತನ್ನು ಈಗ ನಾವು ಚರ್ಚೆಯಲ್ಲಿ ನೋಡಿದ್ದೀವಿ. ಅದು ಇನ್ನು ಅದಕ್ಕೆ ಹೆಚ್ಚಾಗ್ತಿದ್ರೆ ಕಡಿಮೆ ಆಗೋದಿಲ್ಲ. ಈ ಒಂದು ಕಡಿಮೆ ಮಾಡಬೇಕು ಅನ್ನೋಂಥ ವಿಚಾರವನ್ನು ಇತ್ತೀಚೆಗೆ ನಮ್ಮ ಮೋದಿಯವರು ತೆಗೆದುಕೊಂಡ್ರು, ಪ್ರಧಾನಿಯವರು ತೆಗೆದುಕೊಂಡ್ರು. ಅದು ಇಲೆಕ್ಷನ್ ಮುಗಿದ ಮೇಲೆ ವೆಸ್ಟ್ ಬೆಂಗಾಲದ ಅಂದರೆ 5 ರಾಜ್ಯ ಇಲೆಕ್ಷನ್ ಮುಗಿದು ಒಂದು ವಾರದ ನಂತರ ಇದನ್ನು ಶುರು ಮಾಡಿದ್ರು. ಇಲ್ಲ, ನೀವು ಬಂಗಾರ ಖರೀದಿ ಮಾಡಬೇಡ್ರಿ, ಪೆಟ್ರೋಲ್ ಕಡಿಮೆ ಬಳಸ್ರಿ, ಡೀಸೆಲ್ ಕಡಿಮೆ ಬಳಸ್ರಿ, ಇದು ಆದರ್ಶದ ಮಾತಾಡಿದ. ಈ ಕೊನೆಗೆ ಅವ್ರು 21 ಗಾಡಿಗಳು ಉಪಯೋಗ ಮಾಡ್ತಾಯಿದ್ರು, 2 ಗಾಡಿಗೆ ಬಂದಿದ್ದಾರೆ. ಇನ್ನು ಕೆಲವೊಂದಿಷ್ಟು ನಮ್ಮ ರಾಜ್ಯ ಮಟ್ಟದ ರಾಜಕಾರಣಿಗಳಾಗಿರ್ಬೋದು, ದೇಶ ಮಟ್ಟದಾಗಿರ್ಬೋದು, ಅಲ್ಲಿಯ ಮಂತ್ರಿಗಳಾಗಿರ್ಬೋದು, ಈ ಗಾಡಿಯಲ್ಲೋ ಮತ್ತೆಲ್ಲೋ ಈ ಬಸ್ಸು ಆ ಬಸ್ಸು ಮೆಟ್ರೋದಲ್ಲೋ ಹೋಗುವಂಥ ಒಂದು ಏನೋ ಪೋಸಸ್ಗಳನ್ನು ಬಿಡ್ತಾಯಿದ್ರು. ಅದರಲ್ಲೂ ಫಡ್ನವೀಸ್ ಈ 2 ವೀಲರ್ ಅದರಲ್ಲೂ ರಾಯಲ್ನವರು ಯಾವುದು HD ಮೇಲೆ ಹೋಗ್ತಾ ಅವ್ರ ಸುತ್ತಮುತ್ತ ಎಲ್ಲ ಪಾಪ ಅವರ ಸಿಬ್ಬಂದಿ ಓಡ್ತಾ ಹೋಗುವಂಥ ದೃಶ್ಯಗಳು ನಾವು ನೋಡ್ತಾ ಇದ್ದೀವಿ. ಇವತ್ತು ದೊಡ್ಡ ಹೈಲೈಟ್ ಆಗ್ತಾಯಿದೆ. ಇಡೀ ನಮ್ಮ ದೇಶದ ಎಲ್ಲ ರಾಜಕಾರಣಿಗಳು ಆದರ್ಶವಾದಿಗಳು ಅಲ್ಲರಿ. ಇದನ್ನು ಮೊದಲು ಮಾರ್ಚದಲ್ಲೇ ಮಾಡಬೇಕಾಗಿತ್ತಲ್ಲ, ಉಳಿತಾಯ ಆಗ್ತಿತ್ತು, ನಮ್ಮಲ್ಲ ಕಂಟ್ರೋಲಿಗೆ ಬರ್ತಿತ್ತು. ಇವತ್ತು ಯಾಕೆ ಮಾಡ್ತಾಯಿದ್ರಿ ಎಲ್ಲ ಕುತ್ತಿಗೆ ಬಂದ ಮೇಲೆ? ಅದು ಇಲೆಕ್ಷನ್ ಮುಗಿದ ಮೇಲೆ. ಅಂದರೆ ಇಲೆಕ್ಷನ್ದಲ್ಲಿ ಸೋಲ್ತೀವಿ ಅನ್ನೋ ಕಾರಣಕ್ಕಾಗಿ ಮಾಡಿಲ್ವಾ ಅಂಥೇಳಿ ಇವತ್ತು ಪ್ರಶ್ನೆ ಮಾಡೋದಾಗಿದೆ ಈ ಒಂದು ಸರ್ಕಾರವನ್ನು. ಯಾಕಂದರೆ ಒಂದು ವರ್ಷಕ್ಕೆ 15 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡೋದು ಸಾಣದಲ್ಲ. 8,000 ಕೋಟಿ ರೂಪಾಯಿ ವಿಮಾನ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಸುತ್ತಮುತ್ತ ಕಾರ್ ಗಾಡಿ ಹೋಗೋದು ಬರೋದು, ಅವೇನು ರ್ಯಾಲಿಗಳಂತ ಹೇಳ್ತಿರೋದಿಲ್ಲ. ಎಲ್ಲ ಪಕ್ಷಗಳು ಅದರಲ್ಲೂ BJPಗದಂತೂ ಏನು ಹೇಳುವಾಗಿಲ್ಲ. ನಮ್ಮ ಪ್ರಧಾನಿಯವರ ರೋಡ್ ಶೋಗಳಂತೂ ಯಾವ ಪ್ರಮಾಣದಲ್ಲಿದ್ದಪ್ಪ ಅನ್ನೋದನ್ನು ಹೇಳುವಾಗಿಲ್ಲ. ಇದು ಅನೇಕ ಸಲ ಚರ್ಚೆ ಮಾಡಿದ್ವಿ ನಾವು. ಈ ವಿಶೇಷವಾದಂಥ ಈ ಒಂದು ಏನು ಘೋಷಣೆಗಳು ಇಲೆಕ್ಷನ್ಗಳ ಸಂದರ್ಭದಲ್ಲೇ ಸಿಕ್ಕಾಪಟ್ಟೆ ಖರ್ಚು ಮಾಡೋ ಪಾರ್ಟಿ ಯಾವುದಿದ್ರೆ ಇವತ್ತು BJP ಅಂತ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದನ್ನೆಲ್ಲ ಅವತ್ತೇ ಕಂಟ್ರೋಲ್ ಮಾಡಬೇಕಾಗಿತ್ತು ಅನ್ನೋದು ಇವತ್ತು ಪ್ರಶ್ನೆ ಮಾಡುವಂಥದ್ದಾಗಿದೆ. ಯಾಕಂದರೆ ಇವತ್ತು ಮಾರ್ಕೆಟ್ ಮಾತ್ರ ಭಾಳ ತುಟ್ಟಿ ಆಗ್ತಾಯಿದೆ. ಬಡವ ಇಲ್ಲಿ ಬದುಕೋದು ಭಾಳ ಕಷ್ಟ ಅದ. ಯಾಕಂದರೆ 95% ಜನ ದುಡಿದು ತಿನ್ನುವಂಥವರು ಹೆಚ್ಚಿಗೆ ಇಲ್ಲಿದ್ದಾರೆ. ಎಲ್ಲೋ 5% ಸರ್ಕಾರಿ ನೌಕರದಾರರು ಅವ್ರಿಗೇನು ಪ್ರಶ್ನೆ ಇಲ್ಲ. ಅವ್ರಿಗೆ ಬೇರೆಯವರಿಗೆ ಬಿಸಿಲು ತರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಎಲ್ಲ ಅನುಕೂಲಗಳಿದ್ದಾವೆ ಸರ್ಕಾರಿ ಅಧಿಕಾರಿಗಳಿಗೆ, ವ್ಯಾಪಾರಸ್ಥರಿಗೆ, ಅದರಲ್ಲೂ ಕಾರ್ಪೊರೇಟ್ಗಳಿಗಂತೂ ಈ ದೇಶದ ಸಂಪತ್ತಿನ ಹೆಚ್ಚು ಕಡಿಮೆ ನಿಮಗೆ ಗೊತ್ತದೆ ಯಾವ ಪ್ರಮಾಣದಲ್ಲಿ ಅವರ ಏರಿಕೆ ಆಗ್ತಾಯಿದಪ್ಪ ಇನ್ಕಮ್ ಅಂತೇಳಿ. ಅವ್ರಿಗೆ ತೊಂದರೆ ಇಲ್ಲ. ಇರುವಂಥ ತೊಂದರೆ ಯಾರಿಗೆ ಅಂದ್ರೆ ಈ ಸಾಮಾನ್ಯ ಜನರಿಗೆ, ರೋಡ್ ಬದಿಯಲ್ಲಿ ದುಡ್ಡು ತಿನ್ನುವಂಥವ್ರಿಗೆ, ಹೊಲದಲ್ಲಿ ಕೃಷಿ ಕೂಲಿ ಮಾಡುವಂಥವ್ರಿಗೆ, ಅದೇ ಕಾಲಕ್ಕೆ ಇವತ್ತು ಏರುತ್ತಿರುವಂಥ ದರದಿಂದ ಈ ಪೆಟ್ರೋಲ್ ಮತ್ತು ಡೀಸೆಲ್ ದಿನಕ್ಕೆ ಏರೋದು ನೋಡಿದಾಗ, ಯಾಕಂದರೆ
ಯುದ್ಧ ಕಾರಣ ಅದು ಕಾರಣ ಯಾವತ್ತು ಹೇಳೋದು ಜೆನ್ಯೂನ್ ಅದು ಇಲ್ಲ ಅಂತಲ್ಲ, ಇದನ್ನು ಅವತ್ತು ಹೇಳ್ಬೇಕಾಗಿತ್ತಲ್ಲ, ಅವತ್ತು ಕಂಟ್ರೋಲ್ ಮಾಡ್ಬೋದಾಗಿತ್ತಲ್ಲ ಅಂತ. ಇವತ್ತು 2 ಗಾಡಿ ತೆಗೆದುಕೊಂಡು ಅಡ್ಡಾಡುವಂಥ ನಮ್ಮ ಮೋದಿಯವರು ಆವತ್ತಿನ ಇಲೆಕ್ಷನ್ ಸಲುವಾಗಿ ಒಂದೇ ಗಾಡಿ ಮೇಲೆ ಯಾಕೆ ಓಡಾಡಲಿಲ್ಲ? ವಿಮಾನಗಳು ಬಳಸಿದಷ್ಟು, ಹೆಲಿಕಾಪ್ಟರ್ಗಳು ಬಳಸಿದಷ್ಟು, ಇವ್ರ ಮಂತ್ರಿಗಳು ಯಾವ ರೀತಿ ಖರ್ಚು ಮಾಡೋದು, ಅಂದಾಜು 15-20 ಲಕ್ಷ ಮೇಲೆ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇದು, ಸ್ಟೇಟ್ ಗೌರ್ಮೆಂಟ್ ಬೇರೆ ಮಾತು ಲಕ್ಷ ಕೋಟಿ ರೂಪಾಯಿಗಳು ಖರ್ಚು ಮಾಡುವಂಥದ್ದು. ಅದೇ ಈ ಮನರೇಗಾಕ್ಕೆ ಅದು ಕೊಡೋದೆಷ್ಟು ಅವರು 1 ಲಕ್ಷ ಕೋಟಿ ರೂಪಾಯಿ. ಇಡೀ ದೇಶದ ದುಡಿಯುವ ಚೆನ್ನಾಗಿಲ್ಲದಾರ ಅವ್ರ ಪೇಮೆಂಟ್ 1 ಲಕ್ಷ ಕೋಟಿ ರೂಪಾಯಿ ಕೊಟ್ಟರೆ 100 ಜನ ದುಡಿಯುವಂಥವ್ರು ಇದ್ದಾರೆ ನಮ್ಮ ದೇಶದಲ್ಲಿ. ಅದನ್ನು ಕೊಡ್ತಾ ಇಲ್ಲ. ಅದು 86,000 90,000 ಮಾಡಿದ್ದು ನಿಮಗೆ ಗೊತ್ತಿರ್ಬೋದು. ಮನೆರೇಗ ಆಯ್ತು, ಈ ಮನೆ ಕಟ್ಟಿಸೋದಾಯ್ತು, ಮತ್ತು ಅದು ಜನಪರವಾದ ಕಾರ್ಯಕ್ರಮಗಳನ್ನು ಅದು ಪ್ರಚಾರಕ್ಕಾಗಿ ದುಡ್ಡು ಖರ್ಚು ಮಾಡಿದ್ದು ಬೇರೆ. ಅದು ಎಲೆಕ್ಷನ್ ಪ್ರಚಾರ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು. ಅದು ಏನು 20 ಲಕ್ಷ ಕೋಟಿ 30 ಲಕ್ಷ ಕೋಟಿ ಕೌಂಟ್ಲೆಸ್, ಒಂದೊಂದು ಪ್ರಕಾರ 15 ಲಕ್ಷ ಕೋಟಿ ರೂಪಾಯಿ ನಾವು ಸೇರ್ತೀವಿ. ಇಂಥ ಒಂದೆಲ್ಲ ದುಬಾರಿ ವ್ಯವಹಾರಗಳಾಗಿ ಈಗ ಇಡೀ ದೇಶ ಈ ಒಂದು ಏನಪ್ಪ ಅಂದ್ರೆ ಬೆಲೆ ಮೊದಲ ಬೆಲೆ ಏರೋದು ಈಗಾಗಲೇ ಕಂಪ್ನಿಗಳಿಗೆ ಇಲ್ಲಿ ತೈಲ ಇರೋದರಿಂದ ನೋಡ್ರಿ $60 ಒಂದು ಬ್ಯಾರಲ್ ಇರುವ ಕಚ್ಚಾ ಎಣ್ಣೆ ಆ ಸಮಯದಲ್ಲಿ ನಾವು ಇಳಿಸಬೇಕಾಗಿತ್ತು. 110-120 ಕಚ್ಚಾ ತೈಲಕ್ಕೆ ರೇಟ್ ಇದ್ದಾಗ ಮನಮೋಹನ್ ಸಿಂಗ್ರವರು ನಮ್ಮಲ್ಲಿ 60-70 ರೂಪಾಯಿ ಇಟ್ಟಿದ್ರು 1 ಲೀಟ್ರ್ ಎಣ್ಣೆಗೆ. ಇವತ್ತೇನಪ್ಪ ಅಂದರೆ ಇವತ್ತು ಅದು 100-110ಗೆ ಏರ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿ ಬೆಲೆನೂ ಏರ್ತಾ ಇದೆ. ಯಾಕಂದ್ರೆ ಇವರ ಅರ್ಥತಜ್ಞರ ಅಲ್ಲ ಅನ್ನೋದು ಈಗಾಗಲೇ ಪ್ರೂವ್ ಆಗ್ತಾ ಬಂದದ್ದು. ಇಲ್ಲಿವರೆಗೂ ಘೋಷಣೆ ಮಾಡಿದ್ದು ಮತ್ತೊಂದು ನೋಡಿದಾಗ ನಮ್ಮ ದೇಶ ಸಮೃದ್ಧ ಆಗಬೇಕಾಗಿತ್ತು, ಜನಕ್ಕೆಲ್ಲ ಅನುಕೂಲಗಳಾಗಬೇಕಾಗಿತ್ತು. ಅದಾಗಿಲ್ಲ. ಮನಮೋಹನ್ ಸಿಂಗ್ರ ಕಾಲದಲ್ಲಿ ಇದ್ದಂಥದಕ್ಕೆ ಇವತ್ತು ನಾವು ಕಂಪೇರ್ ಮಾಡಿದಾಗ ಇವತ್ತಿನ ಈ ರೂಪಾಯಿ ಮೌಲ್ಯ ಎಷ್ಟು ಡೌನ್ ಆಗ್ಯದಪ್ಪ ಡಾಲರ್ ಮುಂದಂದ್ರೆ 95-100 ರೂಪಾಯಿ ಯಾವ ಬೇಕಾದ ಆಗ್ಬೋದು. ಈಗ ನಾವು ಯಾವುದನ್ನು ಆಮದು ಮಾಡಿಕೊಳ್ತೀವಿ ವಸ್ತುವನ್ನು, ಅದಕ್ಕೆ ನಾವು ಅತ್ಯಂತ ಹೆಚ್ಚಿನ ಪ್ರಮಾಣದ ದುಡ್ಡು ಕೊಡಬೇಕಾಗ್ತದೆ. 100 ರೂಪಾಯಿ ಆಯ್ತಪ್ಪ ಅಂತಂದ್ರೆ $1 ಬೆಲೆ ಆಯ್ತಂದರೆ ಸಹಜ ಅಷ್ಟು ದುಡ್ಡು ನಾವು ಕೊಡಬೇಕಾಗ್ತದಲ್ಲಿ. ನೋಟ್ ಪ್ರಿಂಟ್ ಮಾಡಿ ಕೊಡುವಂಥದ್ದು ಇರೋದಿಲ್ಲ. ಇದು ಗೊತ್ತಿಲ್ಲ ನಮ್ಮಲ್ಲೆಲ್ಲ. ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ನೋಟ್ ಪ್ರಿಂಟ್ ಮಾಡಿ ಕೊಡ್ಬೋದು ನಾವು ಅಂತೇಳಿ. ಆದರೆ ಆ ಮಟ್ಟಿಗೆ ಇನ್ನೂ ಹೆಚ್ಚಾಗ್ತದೆ ವಿನ $1 ಬೆಲೆ ಕಡಿಮೆ ಆಗೋದಿಲ್ಲ ಅಂತ. ಎಲ್ಲ ಕಾರಣಗಳಿಂದಾಗಿ ಇವತ್ತು GDP ಆಯಿತು, ಮತ್ತೆ ಆಯಿತು, ನಮ್ಮ ಇಡೀ ದೇಶದ ವ್ಯವಸ್ಥೆ ಗಬ್ಬೆದ್ದು ಹೋಗುವಂಥ ಪರಿಸ್ಥಿತಿ ಬಂದಿದ್ದದ. ದೊಡ್ಡ ಪ್ರಮಾಣದ ದಾಳಿ ಆಗುವ ಸಾಧ್ಯತೆಗಳಿದಾವೆ. ಇದನ್ನು ಮಾಡಿದವರು ಯಾರು ಅಂದರೆ ನಾವು ಸ್ವಯಂ ಕೃತಾಪರಾಧಗಳು ಅಂತ ನಾವು ಮಾಡ್ಕೊಂಡಿವಿ. ಮಾರ್ಚ್ನಲ್ಲಿ ಈಗ ಮಾತಾಡುವಂಥ ಮಾತುಗಳನ್ನ ಮಾರ್ಚ್ನಲ್ಲಿ ಅನುಸರಣೆ ತಂದಿದ್ದಾರೆ ಮೋದಿಯವರು. ಅವ್ರು ಎಲೆಕ್ಷನ್ದಲ್ಲಿ ಗೆಲ್ತಾರೋ ಬಿಡ್ತಾರೋ, ಬಟ್ ನಮ್ಗೆ ಸರ್ಕಾರ ಎದಕ್ಕದಪ್ಪ ಅಂದರೆ ಇವತ್ತು ಮೋದಿಯವ್ರ ಸರ್ಕಾರ ಎದಕ್ಕಂದ್ರೆ ಎಲೆಕ್ಷನ್ಗಳನ್ನ ಹೆಂಗೆ ಗೆಲ್ಲೋದು, ಎಲೆಕ್ಷನ್ಗಳನ್ನು ಗೆಲ್ಲೋದು ಏನು ಮಾಡ್ಬೋದು, ವಿರೋಧ ಪಕ್ಷನ ಯಾವ ರೀತಿ ಕಟ್ಟಿ ಹಾಕೋದು, ಬದಿಗೆ ಸರಿಸೋದು ಅನ್ನುವಂಥ ಮಾತುಗಳು ನಾವು ನೋಡ್ಬೇಕಾಗಿದ್ದೀವಿ. ಯಾಕಂದ್ರೆ ನಿಜವಾಗಿಯೂ ಎಲೆಕ್ಷನ್ ನಡೆಸಬೇಕಾದಂಥವ್ರು ಯಾರು? ಮೋದಿಯವರಲ್ಲ, ಚುನಾವಣಾ ಆಯುಕ್ತರು. ಚುನಾವಣಾ ಆಯೋಗದ ಇಲ್ಲ. ಆದ್ರೆ ಚುನಾವಣಾ ಆಯುಕ್ತರನ್ನು ಆಯ್ಕೆ ಮಾಡೋದಕ್ಕೆ ಏನದಪ್ಪ ಅಂತಂದ್ರೆ ಮಾನದಂಡ 2 ಓಟು ಕೇಂದ್ರ ಸರ್ಕಾರದಲ್ಲಿ, 1 ಓಟು ವಿರೋಧ ಪಕ್ಷಕ್ಕೆ. ಸಹಜವಾಗಿ 2 ಕಡೆ 2 ಓಟು ಯಾರ ಕಡೆ ಇರ್ತಾರೋ ಗೆಲ್ಕೊಂಡು ಹೋಗ್ತಾರೆ. ಅದಕ್ಕಾಗಿ ತಮಗೆ ಬೇಕಾದ ವ್ಯವಸ್ಥೆ ಎಲೆಕ್ಷನ್ ಸಂದರ್ಭ ಮಾಡಿದ್ರಿಂದಾಗೆ ಅಲ್ಲಿ ಸಾಕಷ್ಟು ಖರ್ಚಾಗಿದ್ದರಿಂದಾಗೆ ಆ ಇವತ್ತಿನ ಪರಿಸ್ಥಿತಿ ಹೆಚ್ಚು ಖರ್ಚು ಮಾಡಿದ್ದೇನಿಲ್ಲ. ಇವಾಗ ಅಡ್ವರ್ಟೈಸ್ಮೆಂಟಿಗೆ ಖರ್ಚು ಮಾಡಿದ್ವಿ ನಾವು, ನಮ್ಮ ಡೆವಲಪ್ಮೆಂಟ್ ಸಲುವಾಗಿ ಅಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟ ಆಗಿದ್ದರಿಂದಾಗೆ ಇವತ್ತು ಏನೂ ಮಾಡ್ತಾ ಇದ್ದಾರೆ ನಮ್ಮ ಇಡೀ ರಾಜಕಾರಣಿಗಳೆಲ್ಲ ಈ ದೇಶ ತುಂಬ ಫಡ್ನವೀಸು ಇನ್ನೊಬ್ಬರು ಮತ್ತೊಬ್ಬರು ಎಲ್ಲ ಏನು ತೋರಿಸ್ಕೊಳ್ತಾ ಇದ್ದಾರೆ. ನಾವು ಪ್ರಾಮಾಣಿಕವಾಗಿ ಸಜ್ಜನರಿದ್ದೇವೆ, ಎಷ್ಟು ಖರ್ಚು ಮಾಡೋದಿಲ್ಲ ಅಂತೇಳಿ. ಇತಿಹಾಸ ಯಾರಿಗೆ ಗೊತ್ತಿಲ್ಲ ಇವ್ರದ್ದೆಲ್ಲ ಯಾವ ರೀತಿ ಬದುಕು ಮಾಡಿದ್ದಾರೆ ಇವತ್ತು ಅನ್ನುವಂಥದ್ದು. ಅದೇನೂ ಇರಲಿ, ಇವತ್ತು ಮೋದಿಯವರು ಈ ಏನು ಘೋಷಣೆ ಮಾಡ್ತಾ ಇದ್ದಾರೆ, ಬಂಗಾರ ಕೊಡಬೇಡ್ರಿ, ಮುಂದೆ ಅದೇ ಕಾಲಕ್ಕೆ ನೀವು ವಿದೇಶಗಳಿಗೆ ಹೋಗಬೇಡ್ರಿ. ಇಲ್ಲಿ ವಿದೇಶಕ್ಕೆ ಯಾರು ಹೋಗ್ತಾರೆ ರೀ? ವಿದೇಶಕ್ಕೆ ಹೋಗೋದಾಯಿತು, ಬಂಗಾರ ಕೊಡೋದು. ನಮ್ಮ ಬಡವರಿಗೆ ದುಡ್ಡು ತಿನ್ನುವಂಥವ್ರಿಗೆ ಬಂಗಾರ ಕೊಡ್ಲಿಕ್ಕೆ ಸಾಧ್ಯ ಇದನ್ನ 1-1.5 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಒಂದು ತೊಲೆಗೆ, ಒಂದಿಷ್ಟು ತೊಲೆಗೆ 10 ಗ್ರಾಮ್ ಎಷ್ಟು ಜನ ಕೊಡ್ತಾ ಇದ್ದಾರೆ ರೀ? ಅದೆಲ್ಲ ಹೈಯರ್ ಕ್ಲಾಸು ಅಥವಾ ಮಿಡಲ್ ಕ್ಲಾಸ್ ಮೇಲಿನ ಜನರು ಅವ್ರು ಕೊಡ್ತಾ ಇರ್ಬೋದು. ಅವ್ರು ಎಷ್ಟು ಪರ್ಸೆಂಟೇಜ್ ಇದ್ದಾರೆ ಈ ದೇಶದಲ್ಲೇ ಹೇಳಿದೆ ನಿಮಗೆ, 5-10% ಒಳಗಿದ್ದಾರೆ. ಆದರೆ ಇನ್ನೂ 90-95% ದುಡಿಯೋ ವರ್ಗದವ್ರು ಇದ್ದಾರೆ. ಅದು ಲೆಕ್ಕಪತ್ರ ಇಲ್ಲ ನಮ್ಮಲ್ಲೇ ಖಚಿತವಾಗಿ ಇಷ್ಟ ಅಂತ ಹೇಳೋದಕ್ಕೆ. ಯಾಕಂತಂದ್ರೆ ಇವತ್ತಿನ ಮತದಾರ ಸಂಖ್ಯೆ ಇವೆಲ್ಲ ಇಟ್ಕೊಂಡು ಒಂದು ಇಮೇಜ್ ಮಾಡ್ಕೊಂಡು ಹೇಳ್ಬೇಕಾಗಿದೆ ನಾವು. ಅಂದರೆ ಇದರ ಅರ್ಥ ಬೆಲೆ ಏರಿಕೆಯಿಂದ ನಾವು ತತ್ತರಿಸೋದು ಗ್ಯಾರಂಟಿ. ಮತ್ತು ಅದೇ ಕಾಲಕ್ಕೆ ಇವ್ರು ಏನೋ ಇವತ್ತು ಡ್ರಾಮಾ ಮಾಡ್ತಾ ಇದ್ದಾರಲ್ಲ, ಇದೊಂದಷ್ಟು ಡ್ರಾಮಾನಿಗೆ ಅನಿಸೋದಿಲ್ಲ. ಹೌದು, ಇವತ್ತು ಕೆಲವೊಂದು ಗೋಧಿ ಮೀಡಿಯಾ ಇದು ಮಾಡ್ತಾಯಿದ್ರು. ಇಲ್ಲ, ಮೋದಿಯವ್ರು ಹೇಳಿ ಸರಿ ಅದ. ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದರು, ನೆಹರು ಅವರು ಹೇಳಿದರು,
ಜೀವನವನ್ನು ಸರಳ ಮಾಡ್ತೀನಿ ಅಂತೇಳಿ ಅದು ಹೇಳ್ತಾ ಇದ್ದಾರೆ. ಅಲ್ರಿ ಕಳೆದ 12 ವರ್ಷ ನೋಡ್ತಾ ಇದ್ದೀವಿ, ಜೀವನ ಎಲ್ಲಿ ಸರಳ ಮಾಡ್ಕೊಂಡಿದ್ದಾರೆ ಮೋದಿ ಅವರು? ಸರಳ ಮಾಡ್ಕೊಂಡಿದ್ದಾರೆ ನಿಮ್ಮ ಗಣೇಶನ ಅವ್ರ ಬದುಕ, ಅವ್ರ ಏನಪ್ಪ ಇವತ್ತು ತೋರಿಸ್ಕೊಂಡಂಥ ರೀತಿ, ವಿದೇಶಗಳು ಹೋಗಿದ್ದು ಮಾಡಿದ್ದು, ಎಲೆಕ್ಷನ್ ಸಂದರ್ಭದಲ್ಲಿ ಪ್ರಚಾರ ಮಾಡುವಂಥವು, ಏನು ಎಲೆಕ್ಷನ್ ಸಂದರ್ಭದಲ್ಲಿ ರೋಡ್ ರ್ಯಾಲಿಗಳಂತ ಹೇಳ್ತೀರ. ಅದು ತುಂಬೆಲ್ಲ ಹೂ ಯಾರು ತಂದು ಹಾಕಿದ್ರು? ಜನ ಹಾಕಿದ್ರು ಅಥವಾ ಪಾರ್ಟಿ ಬಂದು ದುಡ್ಡಿಂದ ಮಾಡಿದ್ರು? ಇದೆಲ್ಲ ಇದು ಸಹಿತ ಇವತ್ತು ಪ್ರಶ್ನೆ ಅದಾವೆ. ಯಾಕಂದ್ರೆ ಜನ ಕೂಡಿಸುವಲ್ಲಿಯೂ ಸ್ವಂತ ಗಾಡಿನ ಕಳಿಸಿ ಕೂಡಿಸುವಂಥದ್ದು ನಾವು ನೋಡ್ತಾ ಇದ್ದೀವಿ ಅನೇಕ ಪಾರ್ಟಿಗಳಲ್ಲಿ. ಹೀಗಾಗಿ ಅನೇಕ ಖರ್ಚುಗಳು ಸಿಕ್ಕಾಪಟ್ಟೆ ಆಗಿದ್ದರಿಂದಾಗಿ ಇವತ್ತು ಮನಿ ವ್ಯಾಲ್ಯೂ ಕಡಿಮೆ ಆಗ್ಯದ, ಅದೇ ಕಾಲಕ್ಕೆ ಡಾಲರ್ ಬೆಲೆ ಹೆಚ್ಚಾಗ್ಯದ, ಬದುಕು ಕಷ್ಟ ಆಗ್ಯದ. ಈ ಸಂದರ್ಭದಲ್ಲಿ ನೀವೆಲ್ಲ ಸಿಂಪಲ್ ಲೈಫ್ ಮಾಡಿರಿ, ಗಾಂಧಿ ಗತಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮೋದಿಯವರು. ಸ್ವತಃ ಅವರು ಗಾಂಧೀಜಿಯವರಂಗೆ ಸಿಂಪಲ್ ಬದುಕನ್ನು ಮಾಡ್ತಾ ಇದ್ದಾರೆ, ಅವರ ಮಿನಿಸ್ಟರ್ಸ್ ಮಾಡ್ತಾ ಇದ್ದಾರೆ, ಅಧಿಕಾರಶಾಹಿಗಳು ಮಾಡ್ತಾ ಇದ್ದಾರೆ, ಅದರಲ್ಲೂ ಮುಖ್ಯವಾಗಿ IAS IPS ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ಅವ್ರ ಕೈಗಳಿನವ್ರು ಇದು ಮಾಡ್ತಾ ಇದ್ದಾರೆ. ಇದೆಲ್ಲನೂ ವಿಚಾರ ಮಾಡ್ತಾ ಹೋದ್ರೆ ಇದೊಂದು ದೊಡ್ಡ ಏನಪ್ಪ ಅಂತಂದ್ರೆ ಡೋಂಗಿ ರಾಜಕಾರಣ ಅನ್ನಿಸ್ತದೆ. ಯಾಕಂದರೆ ಆ್ಯಕ್ಚುಲಿ ಇವತ್ತು ಮಾರ್ಚ್ದಲ್ಲೇ ಮುಗಿಸ್ಕೋಬೇಕಾಗಿತ್ತು, ಎಲ್ಲ ಮಾಡಬೇಕಾಗಿತ್ತು, ಕಂಟ್ರೋಲ್ ಮಾಡಬೇಕಾಗಿತ್ತು. ಈಗ ನಮ್ಮ ಔಟ್ ಆಫ್ ಕಂಟ್ರೋಲ್ ಹೇಳ್ತಾ ಇದ್ದಾರೆ, ನಮ್ಮ ಸ್ಟಾಕ್ ಅದ ಇನ್ನೂ 2 ತಿಂಗಳಾಗ್ತದೆ ಹಾಗೆ ಹೀಗೆ ಅಂತೇಳಿ. ಆದರೆ ಈಗ ಬರುತ್ತಿರುವಂಥ ಡೆವಲಪ್ ಆಗೋದನ್ನು ನೋಡಿದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಭಾರತಕ್ಕೆ ಸಮೀಪದಲ್ಲೇ ಇವನು ನಿನ್ನೆ ಮೊನ್ನೆ ನೋಡಿದ್ರು ಒಂದು ಏನೋ ನಮ್ಮ ಹಡಗನ್ನು ಹೊಡೆದಾರಪ್ಪ ಇರಾನ್ದವರು ಅಂತೇಳಿ. ಯಾಕಂದ್ರೆ ನಾವು ಯಾರ ಪರ ಇದು ನಮಗೆ ಗೊತ್ತಿಲ್ಲ, ಅದ್ರ ಪ್ರಸಂಗ ನಾವು ಬಂದ್ವಿ. ಅಮೇರಿಕ ಪರನೋ, ರಷ್ಯಾ ಪರನೋ, ಚೈನಾ ಪರನೋ ಇನ್ನೂ ಡಿಸೈಡ್ ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲೇ ಇರಾನ್ ಇದ್ದು ನಮ್ಮ ಒಂದು ಏನಪ್ಪ ಅಂತಂದ್ರೆ ಈ ಹಡಗನ್ನು ಎನ್ನೆತ್ತಿರುತ್ತೆ ಹಡಗನ್ನು ಹಾನಿ ಮಾಡ್ಯದ ಅಂತೇಳಿ ಸುದ್ದಿಗಳಿದ್ದಾವೆ. ಏನೋ ಆಗಲಿ, ಈ ಬೆಲೆ ಏರಿಕೆ ನಿಲ್ಲಿ ಅನ್ನೋದು ಆಸೆ ಅದು ಸಾಧ್ಯನ? ಯಾಕಂದ್ರೆ ಸ್ವತಃ ಮೋದಿಯವರು ಅರ್ಥ ತಜ್ಞರಲ್ಲ, ಇನ್ನೊಬ್ಬರು ಹೇಳಿದರೆ ಕೇಳಿ ಮಾಡುವಂಥದ್ದು. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಯಿತು. ಮನಮೋಹನ್ ಸಿಂಗ್ರಿಗೂ ಇವ್ರಿಗಿರೋ ಅಂತರ ಏನಪ್ಪ ಅಂದ್ರೆ, ಮನಮೋಹನ್ ಸಿಂಗ್ ಸ್ವತಃ ಚಿಂತನೆ ಮಾಡ್ತಾಯಿದ್ರು ಆರ್ಥಿಕ ವ್ಯವಸ್ಥೆ ಬಗ್ಗೆ. ಇವ್ರಿಗೆ ಆ ಕೆಲಸ ಸಾಧ್ಯ ಇಲ್ಲ ಅನ್ನೋದು 12 ವರ್ಷದ ಬಜೆಟ್ಗಳು ನೋಡಿದಾಗ, ಇಲ್ಲೇ ಪರಿಸ್ಥಿತಿಗಳು ನೋಡಿದಾಗ, ಕೇವಲ ಚುನಾವಣೆ ಗೆಲ್ಲುವುದಕ್ಕಾಗಿ ಯಾವ ರೀತಿ ಗೆಲ್ಲಬೇಕು ಅನ್ನೋದಕ್ಕಾಗಿ ಹುಟ್ಟಿ ಬಂದ ಮಹನೀಯರು ಅಂತ ಅನ್ನಿಸ್ತಾರೆ. ನಿಮಗೆ ಅನ್ನಿಸ್ತಾರೆ ಇವರು? ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ದೇಶದಲ್ಲಿರುವುದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.